ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಒಂದಷ್ಟು ಗೊಂದಲಗಳು ಕೂಡ ಮುಂದುವರಿತಾ ಇದ್ದಾವೆ. ಅದರಲ್ಲೂ ಕೂಡ MLC ಸ್ಥಾನಕ್ಕಾಗಿ ಇದೀಗ ಪೈಪೋಟಿಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ 4 ಹೆಸರನ್ನು ಕೂಡ ಫೈನಲ್ ಕೂಡ ಮಾಡಲಾಗಿದೆ. ಇನ್ನೂ ಕೂಡ ಒಂದಷ್ಟು ಗೊಂದಲಗಳು ಬಿಕ್ಕಟ್ಟುಗಳು ಮುಂದುವರಿತಾ ಇದ್ದಾವೆ. ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವತ್ತು ಸಿಎಂ DCM ರಿಂದ ಹೈಕಮಾಂಡ್ ಭೇಟಿಯಾಗಲಿಕ್ಕಿದ್ದಾರೆ. ಹಿಂದೆ ಅಂತಿಮ ಆಗತ್ತಾ ಆಯ್ಕೆಯ ಪಟ್ಟಿ ಅನ್ನೋ ಪ್ರಶ್ನೆ. ಹೈಕಮಾಂಡ್ ಜೊತೆ ಅಂತಿಮ ಚರ್ಚೆ ಬಳಿಕ ಪಟ್ಟಿ ಫೈನಲ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಫೈನಲ್ ಮಾಡಿದಂತಹ ಪಟ್ಟಿಗೆ DK ಶಿವಕುಮಾರ್ ಅಡ್ಡಿಯಾಗಿದ್ರು. ತಮ್ಮ ಕೋಟಾದ ಅಡಿ ಪರಿಷತ್ ಅಭ್ಯರ್ಥಿ ಆಯ್ಕೆಗೆ DK ಪಟ್ಟನ್ನ ಹಿಡಿದಿದ್ದಾರೆ. ಆರತಿ ಕೃಷ್ಣ, ರಮೇಶ್ ಬಾಬು, DG ಸಾಗರ್, ದಿನೇಶ್ ಅಮೀನ್ ಮಟ್ಟು 4 ಅಂತಿಮ ಪಟ್ಟಿಯಲ್ಲಿ ಒಬ್ಬರಿಗೆ ಕೋಕು ಕೊಡೋದು ಸಾಧ್ಯತೆ ಇದೆ, ಮತ್ತೋರ್ವರಿಗೆ ಚಾನ್ಸ್ ಕೊಡುವಂತಹ ಸಾಧ್ಯತೆ. ರಮೇಶ್ ಬಾಬು ಇಲ್ವೇ ಅಮೀನ್ ಮಟ್ಟು ಬದಲಿಗೆ ಬೇರೆಯವರಿಗೆ ಚಾನ್ಸ್ ಸಿಗುತ್ತಾ? DKC ಕೋಟಾದ ಅಡಿ ಒಬ್ಬರಿಗೆ ಆದ್ಯತೆ ಕಲ್ಪಿಸಿ ಅಂತಿಮ ಪಟ್ಟಿ ಫೈನಲ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಅಥವಾ DCM DKC ಮನವೊಲಿಸಿ ಮೊದಲಿನ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆಯಾ? ಎಲ್ಲವೂ ಕೂಡ ಗೊಂದಲಮಯವಾಗಿದ್ದಾವೆ. ಈಗಾಗಲೇ ದಿನೇಶ್ ಅಮೀನ್ ಮಟ್ಟು ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಾಣಿಸ್ತಾ ಇದೆ. ಇದರಲ್ಲಿ DKC ಮೇಲುಗೈ ಸಾಧಿಸ್ತಾರಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡೋದಕ್ಕೆ ಒಂದ್ ಕಡೆ ಆರತಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, DG ಸಾಗರ್ ಅವರ ಹೆಸರನ್ನು ಕೂಡ ಅಂತಿಮ ಮಾಡಲಾಗಿದೆ. ಬಟ್ ಆದ್ರೆ ನೋಡಿ, ಈ ದಿನೇಶ್ ಅಮೀನ್ ಮಟ್ಟು ಅವರ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವೇದಿಕೆ ಅಧ್ಯಕ್ಷ ಈ ಹಿಂದೆ ಕೂಡ ಗಾಡ್ಕರ್ ಎಂಬುವವರು ರಾಜ್ಯಪಾಲರ ತಾವರ್ಚಂದ್ ಅವರಿಗೆ ದೂರುಗಳನ್ನು ಕೂಡ ಸಲ್ಲಿಕೆ ಮಾಡಿದ್ರು. 3 ಪುಟಗಳ ಪತ್ರವನ್ನು ಕೂಡ ಬರೆದಿದ್ರು. ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದ್ವೇಷ, ಅಸೂಯೆ ಇಲ್ಲ, ಪೂರ್ವಾಗ್ರಹ, ಕೋಪ, ಮನಸ್ತಾಪ ಏನೂ ಕೂಡ ಇಲ್ಲ. ಆದರೆ ಪರಿಷತ್ತಿಗೆ ನಾಮನಿರ್ದೇಶನ ಆಗುವವರ ವ್ಯಕ್ತಿತ್ವ ಮತ್ತು ಚಾರಿತ್ರ, ನಡವಳಿಕೆಗಳು ಕೂಡ ಎಲ್ಲವೂ ಕೂಡ ಸರಿಯಾಗಿರಬೇಕು, ಅದ್ಯಾವುದೂ ಇಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು.